ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ದುರಸ್ತಿ ಹಿನ್ನೆಲೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ರೈತರಿಗೆ ಪ್ರಸಕ್ತ ಸಾಲಿನಲ್ಲಿ ಎರಡನೇ ಬೆಳೆಗೆ ನೀರಿನ ಅಭಾವ ಎದುರಾಗಿದೆ. ಆದರೆ ಇದಕ್ಕೆ ಎದೆಗುಂದದ ಕೆಲವು ರೈತರು ತಮ್ಮ ಗದ್ದೆಗಳನ್ನು ಖಾಲಿ ಬಿಡದೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ನೀಡುವ ಸಾಸಿವೆ ಕೃಷಿಗೆ ಮುಂದಾಗಿದ್ದಾರೆ. ಸದಾ ಹಸಿರಿನಿಂದ ಕೂಡಿದ ಭತ್ತದ ಗದ್ದೆಗಳಲ್ಲಿ ಈಗ ಪರ್ಯಾಯ ಬೆಳೆಯಾಗಿ ಸಾಸಿವೆ ಕಂಗೊಳಿಸುತ್ತಿದೆ. ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಕೃಷಿ ಚಟುವಟಿಕೆ ಬಹುತೇಕವಾಗಿ ನೀರನ್ನೇ ಅವಲಂಬಿಸಿರುತ್ತದೆ. ಆದರೆ ನೀರಿನ ಅಭಾವ ಎದುರಾದಾಗ ಪರ್ಯಾಯ ಮಾರ್ಗ ಕಂಡುಕೊಳ್ಳುವುದು ಸಹ ಅತಿ ಮುಖ್ಯ. ಈ ದಿಸೆಯಲ್ಲಿ ಸಾಸಿವೆಯಂತಹ ಪರ್ಯಾಯ ಬೆಳೆಗಳು ಸಂಕಷ್ಟದಲ್ಲಿರುವ ರೈತರ ಕೈ ಹಿಡಿಯುತ್ತಿವೆ. ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ನೀಡುವ ಬೆಳೆಯಾಗಿದೆ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ಗಳ ದುರಸ್ತಿ ಹಿನ್ನೆಲೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ರೈತರಿಗೆ ಪ್ರಸಕ್ತ ಸಾಲಿನಲ್ಲಿ ಎರಡನೇ ಬೆಳೆಗೆ ನೀರಿನ ಅಭಾವ ಎದುರಾಗಿದೆ. ಆದರೆ ಅಲ್ಲಿನ ರೈತರು ಪರ್ಯಾಯವಾಗಿ ಸಾಸಿವೆ ಬೆಳೆದು ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಮುಂದಾಗಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ನೀಡುವ ಸಾಸಿವೆ ಬೆಳೆಗೆ ಮಿತ ಪ್ರಮಾಣದ ನೀರು ಸಾಕಾಗುತ್ತದೆ. ಹಾಗಾಗಿ ನೀರಿನ ಅಭಾವವಿರುವ ಸಂದರ್ಭಗಳಲ್ಲೂ ರೈತರು ಈ ಬೆಳೆ ಬೆಳೆಯಲು ಮುಂದಾಗುತ್ತಿದ್ದಾರೆ. ಸಾಸಿವೆ ಬೀಜ ಬಿತ್ತನೆಗೆ ಎಕರೆಯೊಂದಕ್ಕೆ 5,000 ರೂಪಾಯಿ ವೆಚ್ಚವಾದರೆ 15,000 ರೂಪಾಯಿವರೆಗೆ ಲಾಭ ಗಳಿಸಬಹುದಾಗಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲೂ ಸಾಸಿವೆ ಬೆಳೆಗೆ ಉತ್ತಮ ಬೇಡಿಕೆ ಇದೆ. ಅಲ್ಲದೆ ಸಾಸಿವೆ ಬೆಳೆಯು ಜಾನುವಾರುಗಳಿಗೂ ಉತ್ತಮ ಮೇವಾಗಿದೆ. ದೂರದರ್ಶನದೊಂದಿಗೆ ರೈತ ಚಂದ್ರಶೇಖರ ರೆಡ್ಡಿ ಈ ವರ್ಷ ಎರಡನೇ ಬೆಳೆಗೆ ನೀರಿನ ಸಮಸ್ಯೆ ಎದುರಾದ ಕಾರಣ ಪರ್ಯಾಯವಾಗಿ ಸಾಸಿವೆ ಕೃಷಿಯಲ್ಲಿ ತೊಡಗಿದ್ದು ಬೆಳೆಗೆ ಕಡಿಮೆ ಗೊಬ್ಬರ ಹಾಗೂ ಮಿತ ಪ್ರಮಾಣದ ಕೀಟನಾಶಕ ಸಾಕಾಗುತ್ತದೆ ಎಂದಿದ್ದಾರೆ. ಬೇಸಿಗೆ ಕಾಲದಾಗ ಖಾಲಿ ಇರೋದಕ್ಕೋಸ್ಕರ ನಾವು ಇನ್ನು ಪರ್ಯಾಯ ಬೆಳೆ ನಮಗೆ ಭೂಮಿ ಫಲವತ್ತತೆಗೋಸ್ಕರ ಅಂತರ್ ಬೆಳೆ ಬೆಳಿಬೇಕು ನಾವು. ಯಾಕಂದರೆ ಭೂಮಿ ಫಲವತ್ತು ಮಾಡ್ಕೋಬೇಕು. ನಮ್ಮದು ಫಸ್ಟ್ ಮುಖ್ಯ, ನಮ್ಮ ರೈತರದ್ದು ಮುಖ್ಯ ಫಲವತ್ತೆ ಮಾಡ್ಕೋಬೇಕು ಭೂಮಿ ಅದೇ ಉದ್ದೇಶದಿಂದ. ಯಾಕಂದರೆ ಎರಡು ಬೆಳೆ ನೀರು ಭತ್ತ ಬೆಳೆಯೋದ್ರಿಂದ ಸ್ವಲ್ಪ ಭೂಮಿ ಫಲವತ್ತತೆ ಕಡಿಮೆ ಆಗ್ತದೆ ಅಂತೇಳಿ ಅಂತರ್ ಬೆಳೆಯೋಕ್ಕೋಸ್ಕರ ನಾವು ಈ ಸಾಸಿವೆಯನ್ನು ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್. ಮತ್ತೋರ್ವ ರೈತ ರವಿಚಂದ್ರ ವರ್ಷದಲ್ಲಿ 2 ಬಾರಿ ಭತ್ತ ಬೆಳೆದರೆ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ. ಈ ದಿಸೆಯಲ್ಲಿ ಪರ್ಯಾಯ ಬೆಳೆಯಾಗಿ ಸಾಸಿವೆ ಬೆಳೆಯುವುದರಿಂದ ಫಲವತ್ತತೆ ಕಾಪಾಡಿಕೊಳ್ಳಲು ನೆರವಾಗಲಿದೆ ಎಂದು ತಿಳಿಸಿದ್ದಾರೆ. ಬೆಳೆ ಪರಿವರ್ತನೆ ಮಾಡಿಕೊಳ್ಳುವುದು ಒಳ್ಳೆಯದು ಅನಿಸುತ್ತೆ. ಈಗ ಪ್ರತಿ ವರ್ಷ ಎರಡು ಬೆಳೆ ನಾವು ಇದು ಭತ್ತ ಬೆಳೆಯೋದ್ರಿಂದ ಭೂಮಿ ಭಾಳ ಫಲವತ್ತತೆ ಕಳೆದುಕೊಳ್ತಾ ಇದೆ. ಸ್ವಲ್ಪ ವರ್ಷಕ್ಕೆ 1 ವರ್ಷ 2 ವರ್ಷ ಸ್ವಲ್ಪ ಬೆಳೆ ಪರಿವರ್ತನೆ ಮಾಡಿದರೆ ಭೂಮಿ ಸ್ವಲ್ಪ ಫಲವತ್ತತೆ ಸಿಗಬಹುದು ಅಂತ. ಕಂಪ್ಲಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರದ ಪ್ರಭಾರಿ ಕೃಷಿ ಅಧಿಕಾರಿ ಜ್ಯೋತಿ ತಾಲೂಕಿನಲ್ಲಿ ಈ ಬಾರಿ 250ರಿಂದ 350 ಹೆಕ್ಟೇರ್ ಪ್ರದೇಶದಲ್ಲಿ ಸಾಸಿವೆ ಬೆಳೆಯುತ್ತಿದ್ದಾರೆ. ಮಳೆಯ ಕೊರತೆ, ನೀರಿನ ಅಭಾವದಂತಹ ಪರಿಸ್ಥಿತಿಗಳಲ್ಲೂ ಸಾಸಿವೆ ಬೆಳೆದು ಉತ್ತಮ ಆದಾಯ ಗಳಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ಸಾಕಷ್ಟು ಜನ ರೈತರು ಇಲ್ಲಿ ಭತ್ತ ಬೆಳೆಯೋ ರೈತರಿಂದ 13,000 ಹೆಕ್ಟೇರ್ಸ್ ನಮ್ಮ ಕಂಪ್ಲಿ ಭಾಗದಲ್ಲಿ ಬರ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಒಂದು ನೀರಿನ ಅಭಾವ ಇದ್ದಾಗ ಅಥವಾ ಮಳೆ ಕಡಿಮೆ ಆದಾಗ ಈ ಒಂದು ಬೆಳೆ ಆದಷ್ಟು ರೈತರಿಗೆ ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿ ಬರುವಂಥ ಬೆಳೆಗಳನ್ನ ಬೆಳಿಬೇಕು ಅಂತ ಇಚ್ಛೆ ಪಡ್ತಾರೆ ಎಲ್ಲರೂ. ಅದಕ್ಕೋಸ್ಕರ ಈ ಒಂದು ಸಾಸಿವೆ ಬೆಳೆ ಎಲ್ಲರಿಗೂ ಅದು ಉತ್ತಮ ಅಂತ ಹೇಳ್ತೀನಿ. ರೈತ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ವಿದ್ಯಾವತಿ ಹೊಸಮನಿ ಸಾಸಿವೆ ಕೃಷಿಯಲ್ಲಿ ಅತಿ ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಆದಾಯ ಗಳಿಸಬಹುದು. ಎಣ್ಣೆ ಕಾಳುಗಳಿಗೆ ಬೇಡಿಕೆ ಇರುವುದರಿಂದ ಸಾಸಿವೆ ಕೃಷಿ ಕೈಗೊಂಡು ರೈತರು ಹೆಚ್ಚು ಲಾಭ ಪಡೆಯಬಹುದು ಎಂದಿದ್ದಾರೆ. 1 ಎಕರೆ ಒಳಗೆ ಜಸ್ಟ್ ಒಂದು 5,000 ರೂಪಾಯಿ ಅವರು ಹಾಕಿಬಿಟ್ಟು ಸುಮಾರು 15,000 ರೂಪಾಯಿವರೆಗೂ ಏನಂತಂದ್ರೆ ಅವರು ಇಳುವರಿ ತಗೊಂಡು ಲಾಭವನ್ನು ತೆಗೆದುಕೊಳ್ಳಬಹುದು. ಅಂದ್ರೆ ಇದಕ್ಕೆ ಏನು ಕಡಿಮೆ ಖರ್ಚು, ಅಧಿಕ ಇಳುವರಿ ಮತ್ತು ಅಧಿಕ ಲಾಭವನ್ನು ಗಳಿಸುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಏನು ರೈತರು ಒಂದು ನಿರ್ಧಾರ ತಗೊಂಡು ಬೆಳೀತಾ ಇದ್ದಾರೆ, ಇದು ತುಂಬಂತ ಸಂಗತಿ ಅಂತಂದ್ರೆ ಹೇಳಬಹುದು. ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಮಲ್ಲೇಶ್
ಭತ್ತ ಕಟಾವು ಮಾಡುವ 10 ದಿನಗಳ ಮುಂಚಿತವಾಗಿ ಸಾಸಿವೆ ಬೀಜ ಬಿತ್ತನೆ ಮಾಡಲಾಗುತ್ತಿದ್ದು, ಭತ್ತದ ತೇವಾಂಶ ಸಾಸಿವೆ ಮೊಳಕೆ ಒಡೆಯಲು ಅನುಕೂಲಕರ ವಾತಾವರಣ ಕಲ್ಪಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನ ಒಂದು 10 ದಿನ ಇರುತ್ತೆ ಕಟಾವು ಮಾಡಕ್ಕೆ, ಅವಾಗನೇ ನಾವು ಬೀಜ ಹೋಗ್ತಾರೆ, ಅದರೊಳಗೆ ಬೆಳೆಯಲ್ಲಿ ಬೀಜ ಹೋಗ್ತಾರೆ. ಅದಾದ್ಮೇಲೆ ಭತ್ತವನ್ನು ಕಟಾವು ಮಾಡ್ತಾರೆ. ಆ ಬೀಜ ಉಗ್ಗಿದಾಗ ಏನಾಗ್ತದೆ, ರೆಸಿಡ್ಯೂ ಮಾಯಿಶ್ಚರ್ ಏನಿರ್ತದೆ ಅಲ್ಲಿ ಮಣ್ಣಿನಲ್ಲಿ ಇರತಕ್ಕಂಥ ರೆಸಿಡ್ಯೂ ಮಾಯಿಶ್ಚರ್ ಆಗಿರ್ಬೋದು ಮತ್ತು ನ್ಯೂಟ್ರಿಯೆಂಟ್ಸ್ ಇಂದ ಅದನ್ನು ಉಪಯೋಗಿಸಿಕೊಂಡು ಈ ಬೆಳೆ ಬೆಳೆದಿರತಕ್ಕಂಥ 20,000 ರಿಂದ 22,000 ರೈತರು ಲಾಭವನ್ನು ಪಡಿತಾರೆ. ಒಟ್ಟಿನಲ್ಲಿ ಕೃಷಿ ವಲಯದಲ್ಲಿ ಎದುರಾಗುವ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ವಿನೂತನ ಪ್ರಯತ್ನಗಳ ಮೂಲಕ ಪರ್ಯಾಯ ಬೆಳೆಗಳನ್ನು ಬೆಳೆದು ಅನ್ನದಾತರು ಆರ್ಥಿಕ ಸ್ವಾವಲಂಬನೆ ಸಾಧಿಸುತ್ತಿರುವುದು ನಿಜಕ್ಕೂ ಸ್ಫೂರ್ತಿದಾಯಕ.